ಹೇಗಿದ್ದೀರಿ ಎಲ್ಲ, ವೆಲ್ಕಮ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ನಾವು ಫೈರ್ಸ್ ವೆಬ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಲಾಂಗ್ ಟರ್ಮ್ಗೆ ಶೇರ್ಗಳನ್ನು ಹೇಗೆ ಪರ್ಚೇಸ್ ಮಾಡೋದು ಅಂತ ನೋಡುವ. ನಾನೀಗ ಇಲ್ಲಿ ಫೈರ್ಸ್ ವೆಬ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ಗೆ ಲಾಗಿನ್ ಆಗಿದ್ದೀನಿ. ಶೇರ್ಗಳನ್ನು ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಾವೇನು ಮಾಡಬೇಕಪ್ಪ ಅಂದರೆ, ನಮ್ಮ ಟ್ರೇಡಿಂಗ್ ಅಕೌಂಟ್ನಲ್ಲಿ ನಾವು ಎಷ್ಟು ಹಣವನ್ನು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅಷ್ಟು ಹಣ ಇದೆಯಾ ಅಂತ ನೋಡ್ಕೋಬೇಕು. ಕೆಳಗಡೆ ಡ್ಯಾಶ್ಬೋರ್ಡ್ ಅಂತ ಸಿಗುತ್ತೆ, ಟ್ರೇಡಿಂಗ್ ಪ್ಯಾನಲ್. ಅದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿದರೆ ಈ ಪ್ಯಾನಲ್ ಏನಿದೆ ಇದು ಎಕ್ಸ್ಪಾಂಡ್ ಆಗುತ್ತೆ. ಇಲ್ಲಿ ನಾವು ಫಂಡ್ಸ್ ಅಂತ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ಅವೈಲೇಬಲ್ ಬ್ಯಾಲೆನ್ಸ್ ಅಂತ ತೋರಿಸುತ್ತೆ. ನೀವು ಎಷ್ಟು ಹಣವನ್ನು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅಷ್ಟು ಹಣ ಇಲ್ಲಿ ಅವೈಲೇಬಲ್ ಬ್ಯಾಲೆನ್ಸಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ. ಒಂದು ವೇಳೆ ಇಲ್ಲ ಅಂದರೆ ನೀವು ನಿಮ್ಮ ಬ್ಯಾಂಕ್ ಅಕೌಂಟಿಂದ ಫೈರ್ಸ್ ಟ್ರೇಡಿಂಗ್ ಅಕೌಂಟ್ಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು. ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ನಾನೊಂದು ವಿಡಿಯೋವನ್ನು ಸಹ ಮಾಡಿದ್ದೀನಿ, ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಾದರೆ ನೋಡ್ಬೋದು. ಒಂದು ಸಲ ನಮ್ಮ ಅಕೌಂಟಲ್ಲಿ ಫಂಡ್ ಬೇಕಾದಷ್ಟು ಇದೆ ಅಂತ ಗೊತ್ತಾದ ಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ, ಯಾವ ಸ್ಟಾಕನ್ನು ನಾವು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವೋ ಅದರ ಚಾರ್ಟನ್ನು ಓಪನ್ ಮಾಡಬೇಕು. ಇಲ್ಲಿ ನಾನೀಗೇನು ಮಾಡ್ತೀನಿ ಅಂದರೆ, ಒಂದು ಹೊಸ ವಾಚ್ ಲಿಸ್ಟನ್ನು ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಡೌನ್ ಆ್ಯರೋ ಏನಿದೆ ಅದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ, ಕ್ರಿಯೇಟ್ ನ್ಯೂ ಲಿಸ್ಟ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಹೊಸ ವಾಚ್ ಲಿಸ್ಟನ್ನು ಕ್ರಿಯೇಟ್ ಮಾಡ್ತೀನಿ. ಅದಕ್ಕೆ ನಾನೊಂದು ಹೆಸರನ್ನು ಕೊಡಬೇಕಿಲ್ಲಿ. ನಾನು ಹೇಳ್ತೀನಿ ಇನ್ವೆಸ್ಟ್ಮೆಂಟ್ ಅಂತ. ಅದಾದ ನಂತರ ನಾವು ಇದನ್ನು ಸೇವ್ ಮಾಡಿ ಇಲ್ಲಿ ಆ್ಯಡ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಸ್ಟಾಕನ್ನು ಹುಡುಕ್ಬೋದು. ನಾನೀಗ ಇಲ್ಲಿ ITC ಸ್ಟಾಕನ್ನು ಪರ್ಚೇಸ್ ಮಾಡ್ತೀನಿ, ಹಾಗಾಗಿ ನಾನು ITC ಅಂತ ಇಲ್ಲಿ ಹುಡುಕ್ತೀನಿ. ನೀವು ಯಾವ ಸ್ಟಾಕನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ನೀವು ಇಲ್ಲಿ ಹುಡುಕ್ಬೋದು. ITC ಏನಿದೆ ಇದು NSEಯಲ್ಲೂ ಲಿಸ್ಟ್ ಆಗಿದೆ ಮತ್ತು BSEಯಲ್ಲೂ ಸಹ ಲಿಸ್ಟ್ ಆಗಿದೆ. ಹಾಗಾಗಿ ಇದೆರಡು ಆಪ್ಷನ್ಗಳನ್ನು ಇಲ್ಲಿ ತೋರಿಸ್ತಾ ಇದೆ. ನಾನು NSEಯಲ್ಲಿರುವ ITCಯನ್ನು ವಾಚ್ ಲಿಸ್ಟ್ಗೆ ಆ್ಯಡ್ ಮಾಡ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ. ಈಗ ITC ಸ್ಟಾಕ್ ಏನಿದೆ ಅದು ನನ್ನ ವಾಚ್ ಲಿಸ್ಟಲ್ಲಿ ಬಂದಿದೆ. ನೀವು ಬೇಕಾದರೆ ಈ ರೀತಿ ಬೇರೆ ಸ್ಟಾಕ್ಗಳನ್ನು ಇಲ್ಲಿ ಹುಡುಕಿ ಈ ವಾಚ್ ಲಿಸ್ಟಿಗೆ ಆ್ಯಡ್ ಮಾಡ್ಕೋಬೋದು. ಈಗ ITCಯ ಚಾರ್ಟನ್ನು ಓಪನ್ ಮಾಡೋದಕ್ಕೆ ಈ ವಾಚ್ ಲಿಸ್ಟಲ್ಲಿ ನಾವು ಈ ಸಿಂಬಲ್ ನೇಮ್ ಮೇಲೆ ಒಂದು ಸಲ ಕ್ಲಿಕ್ ಮಾಡಿದರೆ ಇಲ್ಲಿ ಚಾರ್ಟ್ ಓಪನ್ ಆಗುತ್ತೆ. ಅದ್ರ ಜೊತೆ ನಾವಿಲ್ಲಿ ಸೇಲ್ ಮಾಡಲಿಕ್ಕೆ ಮತ್ತು ಬೈ ಮಾಡಲಿಕ್ಕೆ ಬಟನ್ಗಳನ್ನು ಸಹ ನೋಡ್ಬೋದು. ನಾನಿಲ್ಲಿ ಬೈ ಮಾರ್ಕೆಟ್ ಅಂತ ಏನು ಬಟನ್ ಏನಿದೆ ಅದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿದರೆ ಈ ಸ್ಟಾಕನ್ನು ಬೈ ಮಾಡಲಿಕ್ಕೆ ನಮಗೆ ವಿಂಡೋ ಸಿಗುತ್ತೆ. ನಾವು ಬೇಕಾದರೆ ಈ ವಿಂಡೋವನ್ನು ಯಾವ ಕಡೆ ಬೇಕಾದರೂ ಮೂವ್ ಮಾಡ್ಕೋಬೋದು. ಈಗ ಫಸ್ಟು ಇಲ್ಲಿ ನೀವು ನೋಡ್ಬೋದು NSE:ITC ಅಂತ ಬಂದಿದೆ. ಯಾಕಂದರೆ ನಾನಿಲ್ಲಿ ವಾಚ್ ಲಿಸ್ಟಿಗೆ ಆ್ಯಡ್ ಮಾಡುವಾಗ NSE ಎಕ್ಸ್ಚೇಂಜಲ್ಲಿರುವ ITCಯನ್ನು ಆ್ಯಡ್ ಮಾಡಿದ್ದೆ. ಒಂದು ವೇಳೆ ನೀವೇನಾದರೂ BSEಯಲ್ಲಿರುವ ITCಯನ್ನು ಆ್ಯಡ್ ಮಾಡಿದರೆ ಅದು ಇಲ್ಲಿ BSE ITC ಅಂತ ತೋರಿಸುತ್ತೆ. ಆಗ ನೀವು ಪರ್ಚೇಸ್ ಮಾಡಿದಾಗ ಅದು BSE ಸ್ಟಾಕ್ ಎಕ್ಸ್ಚೇಂಜಿಂದ ಪರ್ಚೇಸ್ ಆಗುತ್ತೆ. ಈಗ ಇಲ್ಲಿ ನನ್ನ ಕೇಸಲ್ಲಿ ಇದು NSE ಸ್ಟಾಕ್ ಎಕ್ಸ್ಚೇಂಜಿಂದ ಪರ್ಚೇಸ್ ಆಗುತ್ತೆ. ಯಾವ ಎಕ್ಸ್ಚೇಂಜಿಂದ ಪರ್ಚೇಸ್ ಮಾಡಿದರೂ ಸಹ ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ಅದಾದ ನಂತರ ನಾವಿಲ್ಲಿ ಲೇಟೆಸ್ಟ್ ಪ್ರೈಸ್ ಮತ್ತು ಆಸ್ಕ್ ಪ್ರೈಸ್ಗಳನ್ನು ನೋಡ್ಬೋದು. ನಾವೀಗ ಇಲ್ಲಿ ರೆಗ್ಯುಲರ್ ಆರ್ಡರನ್ನು ಸೆಲೆಕ್ಟ್ ಮಾಡುವ. ಬಾಕಿ ಉಳಿದ ಆರ್ಡರ್ಗಳ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಅವುಗಳ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಸಹ ಮಾಡ್ತೀನಿ. ಅದಾದ ನಂತರ ನಾವು ಇಲ್ಲಿ ಇಂಟ್ರಾಡೇ CNC ಮಾರ್ಜಿನ್ ಅಂತ ನೋಡ್ಬೋದು. ನಾವೀಗ ಇಲ್ಲಿ ಇಂಟ್ರಾಡೇ ಮತ್ತು CNC ಬಗ್ಗೆ ಮಾತಾಡೋಣ. ಇಂಟ್ರಾಡೇ ಅಂದರೆ ಏನಪ್ಪ ಅಂದರೆ, ಒಂದು ಸ್ಟಾಕನ್ನು ಯಾವ ದಿನ ಪರ್ಚೇಸ್ ಮಾಡ್ತೀವೋ ಅದೇ ದಿನ ಅದನ್ನು ಸೇಲ್ ಮಾಡುವಂಥದ್ದು, ಅಥವಾ ನಾವು ಅದನ್ನು ಫಸ್ಟ್ ಸೇಲ್ ಮಾಡಿ ಆಮೇಲೆ ಸಹ ಪರ್ಚೇಸ್ ಮಾಡ್ಬೋದು. ಆದರೆ ಬೈ ಮತ್ತು ಸೆಲ್ ಟ್ರಾನ್ಸಾಕ್ಷನ್ ಏನಿದೆ ಅದು ಅದೇ ದಿನ ಅದೇ ಟ್ರೇಡಿಂಗ್ ಸೆಷನ್ನಲ್ಲಿ ಇರಬೇಕಾಗುತ್ತೆ. ನಾವು ಆ್ಯಕ್ಚುಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಇಲ್ಲಿ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ನಾವು CNCಯನ್ನು ಸೆಲೆಕ್ಟ್ ಮಾಡುವ. CNC ಅಂದರೆ ಕ್ಯಾಶ್ ಆ್ಯಂಡ್ ಕ್ಯಾರಿ ಅಂತ ಹೇಳಿ. ನಾವು CNC ಮೂಲಕ ಸ್ಟಾಕನ್ನು ಪರ್ಚೇಸ್ ಮಾಡಿದರೆ ನಾವು ಅದನ್ನು ಯಾವತ್ತು ಬೇಕಾದರೂ ಸೇಲ್ ಮಾಡ್ಬೋದು. ಬೇಕಾದರೆ ಇವತ್ತು ಸಹ ಸೇಲ್ ಮಾಡ್ಬೋದು, ಅಥವಾ 10 ವರ್ಷ 20 ವರ್ಷ ಬಿಟ್ಟು ಬೇಕಾದರೂ ಸಹ ಸೇಲ್ ಮಾಡ್ಬೋದು. ಇಂಟ್ರಾಡೇಗೆ ಮತ್ತು CNCಯಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂದರೆ, ನಾವೇನಾದರೂ ಇಂಟ್ರಾಡೇಗೆ ಪರ್ಚೇಸ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ನಾವೀಗ 10,000 ಬೆಲೆಯ ಸ್ಟಾಕನ್ನು ಪರ್ಚೇಸ್ ಮಾಡಲಿಕ್ಕೆ ಇಂಟ್ರಾಡೇಯಲ್ಲಿ ಹೋದರೆ ನಮ್ಮ ಬಳಿ 10,000 ಇರಬೇಕಂತ ಇಲ್ಲ, ನಮಗೆ ಲಿವರೇಜ್ ಅಂತ ಸಿಗುತ್ತೆ. ಅಂದರೆ ನಾವು ಕಡಿಮೆ ಹಣ ಇಟ್ಕೊಂಡು ಜಾಸ್ತಿ ಬೆಲೆಯ ಶೇರ್ಗಳನ್ನು ಪರ್ಚೇಸ್ ಮಾಡ್ಬೋದು. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ, ಅದೇ ದಿನ ನಾವು ಆ ಶೇರ್ಗಳನ್ನು ಸೇಲ್ ಮಾಡಬೇಕಾಗತ್ತೆ. ಅದೇ CNCಯಲ್ಲಿ ಆದರೆ ನಾವು ಎಷ್ಟು ಹಣದ ಶೇರ್ಗಳನ್ನು ಪರ್ಚೇಸ್ ಮಾಡ್ತೀವೋ ಅಷ್ಟು ಹಣವನ್ನು ನಾವು ಪೇ ಮಾಡಬೇಕಾಗತ್ತೆ. ನಾವು ಪೂರ ಹಣವನ್ನು ಇಲ್ಲಿ ಕೊಡಬೇಕಾಗತ್ತೆ. ಅದಾದ ನಂತರ ನಾವಿಲ್ಲಿ ನೋಡ್ಬೋದು ಮಾರ್ಕೆಟ್ ಲಿಮಿಟ್, ಸ್ಟಾಪ್ ಲಿಮಿಟ್ ಅಂತ ಇದೆ.
ಇಲ್ಲಿ ನಾವು ಮಾರ್ಕೆಟ್ ಮತ್ತು ಲಿಮಿಟ್ ಪ್ರೈಸಲ್ಲಿ ಸ್ಟಾಕ್ಗಳನ್ನು ಪರ್ಚೇಸ್ ಮಾಡೋದ್ರ ಬಗ್ಗೆ ಈಗ ಮಾತಾಡೋಣ. ಉಳಿದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಜಾಸ್ತಿ ಡೀಟೇಲನ್ನು ಕೊಡ್ತೀನಿ. ಈಗ ನಾವು ಯಾವ ಪ್ರೈಸಿಗೆ ಸ್ಟಾಕ್ಗಳನ್ನ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿ, ಮಾರ್ಕೆಟ್ ಪ್ರೈಸಲ್ಲಿ ಅಂದರೆ ಈಗ ಮಾರ್ಕೆಟಲ್ಲಿ ಯಾರು ಯಾವ ಬೆಲೆಯಲ್ಲಿ ಸೇಲ್ ಮಾಡಲಿಕ್ಕೆ ರೆಡಿ ಇದ್ದಾರೋ ಆ ಬೆಲೆಯಲ್ಲಿ ನಾವು ಸ್ಟಾಕನ್ನು ಪರ್ಚೇಸ್ ಮಾಡೋದು ಅಂತ ಹೇಳಿ. ಅದೇ ಲಿಮಿಟ್ ಅಂದರೆ ಏನಪ್ಪ ಅಂದರೆ ನಾವು ನಮ್ಮದೇ ಒಂದು ಸ್ಪೆಸಿಫಿಕ್ ಬೆಲೆಗೆ, ನಮ್ಮದೇ ಒಂದು ನಿರ್ದಿಷ್ಟ ಬೆಲೆಗೆ ಆ ಶೇರನ್ನು, ಆ ಸ್ಟಾಕ್ಗಳನ್ನು ಪರ್ಚೇಸ್ ಮಾಡೋದು ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಬೇಕಾದರೆ 210 ರೂಪಾಯಿ ಅಂತ ಇಲ್ಲಿ ಹಾಕ್ಬೋದು. ನಾನೀಗ ಇಲ್ಲಿ ಲಿಮಿಟನ್ನು ಸೆಲೆಕ್ಟ್ ಮಾಡಿ 210 ರೂಪಾಯಿ ಅಂತ ಹಾಕಿ ಆರ್ಡ್ರನ್ನು ಪ್ಲೇಸ್ ಮಾಡಿದರೆ ಆಗೇನಾಗತ್ತಂದರೆ, ಒಂದು ವೇಳೆ ಮಾರ್ಕೆಟಲ್ಲಿ ಯಾರಾದರೂ 210 ರೂಪಾಯಿಗೆ ಸೇಲ್ ಮಾಡಲಿಕ್ಕೆ ರೆಡಿ ಆದರೆ ಆಗ ಮಾತ್ರ ನಮಗೆ ಶೇರ್ ಸಿಗತ್ತೆ, ಇಲ್ಲ ಅಂದರೆ ಸಿಗಲ್ಲ. ಅದೇ ನಾವು ಮಾರ್ಕೆಟಲ್ಲಿ ಹೋದರೆ ಅವರು ಯಾವ ಬೆಲೆಯಲ್ಲಿ ಮಾರ್ಕೆಟ್ನಲ್ಲಿ ಈಗ ಸೇಲ್ ಮಾಡ್ತಾ ಇದ್ದಾರೋ ಆ ಬೆಲೆಯಲ್ಲಿ ನಾವು ಸ್ಟಾಕ್ಗಳನ್ನು ಪರ್ಚೇಸ್ ಮಾಡ್ಬೋದು. ನೀವು ಯಾವುದೇ ಸ್ಟಾಕನ್ನು ಪರ್ಚೇಸ್ ಮಾಡುವಾಗ ಅದನ್ನು ತುಂಬ ಜನ ಟ್ರೇಡರ್ಸ್ ತುಂಬ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡ್ತಾ ಇದ್ದಾರೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಅದಾದ ನಂತರ ನಾವಿಲ್ಲಿ ಎಷ್ಟು ಕ್ವಾಂಟಿಟಿಯ ಶೇರ್ಗಳು ಅಂತ ಎಂಟ್ರ್ ಮಾಡಬೇಕು. ನಾನೀಗ ಇಲ್ಲಿ 5 ಎಂಟ್ರ್ ಮಾಡ್ತೀನಿ. ಸೊ ಕೆಳಗಡೆ ನೀವು ನೋಡ್ಬೋದು ಮಾರ್ಜಿನ್ ರಿಕ್ವೈರ್ಡ್ ಅಂತ ತೋರಿಸುತ್ತೆ. ಅಂದರೆ ITCಯ 5 ಶೇರ್ಗಳನ್ನು ಪರ್ಚೇಸ್ ಮಾಡೋದಕ್ಕೆ ನಾನಿಲ್ಲಿ 1110 ರೂಪಾಯಿವರೆಗೆ ಕೊಡಬೇಕಾಗತ್ತೆ. ಇಲ್ಲಿ ನೀವು ನೋಡ್ಬೋದು ಅವೈಲಬಲ್ ಮಾರ್ಜಿನ್ ಅಂತ ಸಹ ಇದೆ. ಅದರಲ್ಲಿ ಹತ್ರ 24,000 ರೂಪೀಸ್ ಇದೆ. ಅಂದರೆ ನಾನಿಲ್ಲಿ ಆರಾಮ್ಸೆ ಪರ್ಚೇಸನ್ನು ಮಾಡ್ಬೋದು. ಇಲ್ಲಿ ನೀವು ರಿಫ್ರೆಶ್ ಬಟನನ್ನು ನೋಡ್ಬೋದು. ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿದರೆ ಇದು ಚೇಂಜ್ ಆಗುತ್ತೆ. ಯಾಕಂದರೆ ನಾವಿಲ್ಲಿ ಮಾರ್ಕೆಟ್ ಬೆಲೆಯಲ್ಲಿ ಪರ್ಚೇಸನ್ನು ಮಾಡ್ತಾಯಿದ್ದೀವಿ. ಮಾರ್ಕೆಟಿನ ಬೆಲೆ ಚೇಂಜ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇದು ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಚೇಂಜ್ ಆಗುತ್ತೆ. ಇಲ್ಲಿ ನಾವು ಇಂಟ್ರಾಡೇನ ಸೆಲೆಕ್ಟ್ ಮಾಡಿದರೆ ಕೆಳಗಡೆ ನೀವು ನೋಡ್ಬೋದು ಮಾರ್ಜಿನ್ ರಿಕ್ವೈರ್ಡ್ ಅಂತ ಏನಿದೆ ಅದು 222 ರೂಪಾಯಿ 15 ಪೈಸಕ್ಕೆ ಬಂತು. ಯಾಕಂದರೆ ಇಲ್ಲಿ ನಮಗೆ ಲಿವರೇಜ್ ಸಿಗುತ್ತೆ. ಬಟ್ ನಾವು ಶೇರ್ಗಳನ್ನು ಅದೇ ದಿನ ಸೇಲ್ ಮಾಡಬೇಕಾಗತ್ತೆ. ನಾವಿಲ್ಲಿ CNCಯನ್ನು ಸೆಲೆಕ್ಟ್ ಮಾಡುವ. ಸರಿ, ಎಲ್ಲ ಡೀಟೇಲ್ಸನ್ನು ಸರಿಯಾಗಿ ಎಂಟ್ರ್ ಮಾಡಿದ ನಂತರ ನಾವಿಲ್ಲಿ ಬೈ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಆರ್ಡರ್ ಪ್ಲೇಸ್ಡ್ ಅಂತ ಬರುತ್ತೆ. ನಂತರ ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ ಅಂತ ಬರುತ್ತೆ. ನಾವೀಗ ಇಲ್ಲಿ ಡ್ಯಾಶ್ಬೋರ್ಡ್ ಪ್ಯಾನಲನ್ನು ಓಪನ್ ಮಾಡಿದರೆ ನಮಗೆ ಪೊಸಿಷನ್ಸ್ ಅಂತ ಸಿಗುತ್ತೆ. ಅದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿದರೆ ನಾವು ಪರ್ಚೇಸ್ ಮಾಡಿರೋ ಶೇರ್ಗಳನ್ನು ನೋಡ್ಬೋದು. ನಾನು ಮುಂಚೆ 15 ಕ್ವಾಂಟಿಟಿಯನ್ನು ಪರ್ಚೇಸ್ ಮಾಡಿದ್ದೆ ಇವತ್ತು. ಈಗ ಮತ್ತೆ 5 ಕ್ವಾಂಟಿಟಿಯನ್ನು ಪರ್ಚೇಸ್ ಮಾಡಿದ್ದೀನಿ. ಹಾಗಾಗಿ ಟೋಟಲ್ ಈಗ ನನ್ನ ಬಳಿ 20 ಕ್ವಾಂಟಿಟಿ ಇದ್ದಾವೆ. ನೀವು ಶೇರ್ಗಳನ್ನು ಯಾವ ದಿನ ಪರ್ಚೇಸ್ ಮಾಡಿದ್ದೀರೋ ಆ ದಿನ ಶೇರ್ಗಳು ನಿಮಗೆ ಪೊಸಿಷನ್ಸ್ ಸೆಕ್ಷನ್ ಅಡಿಯಲ್ಲಿ ಕಾಣಕ್ಕೆ ಸಿಗುತ್ತೆ. ನೆಕ್ಸ್ಟ್ ಟ್ರೇಡಿಂಗ್ ಡೇ ಇಂದ ನೀವು ಹೋಲ್ಡ್ ಮಾಡಿರೋ ಶೇರ್ಗಳು ನಿಮಗೆ ಹೋಲ್ಡಿಂಗ್ಸ್ ಸೆಕ್ಷನಲ್ಲಿ ಕಾಣಕ್ಕೆ ಸಿಗುತ್ತೆ. ಸೊ ಇದಿಷ್ಟು, ಈ ರೀತಿ ನೀವು ಫೈರ್ಸ್ ವೆಬ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಲಾಂಗ್ ಟರ್ಮ್ಗೆ ಶೇರ್ಗಳನ್ನು ಪರ್ಚೇಸ್ ಮಾಡ್ಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಹೇಳಬೇಕಂತ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ಇದೇ ರೀತಿ ಬೇರೆ ವಿಡಿಯೋಸ್ಗಳನ್ನು ನೋಡೋದಕ್ಕೆ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.